ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಿಂದ ರೇವೂರ್ ಕುಲಾಲಿ ಮುಖ್ಯ ರಸ್ತೆವರೆಗೆ ರಸ್ತೆ ಸುಧಾರಣೆ ಕಾಮಗಾರಿ ಮಂಜೂರಾಗಿದೆ. ಇನ್ನು ಕೆಕೆಆರ್ಡಿಬಿ ಅನುದಾನದಲ್ಲಿ ಈ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಈ ಕುರಿತು ರಸ್ತೆ ಪಕ್ಕದಲ್ಲಿ ಕಾಮಗಾರಿ ಮಾಡಿರುವ ಪಿಡಬ್ಲ್ಯೂಡಿ ಇಲಾಖೆಯಿಂದ ಒಂದು ಬೋರ್ಡ್ ಅನ್ನ ಅಳವಡಿಸಲಾಗಿದೆ. ಆದರೆ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಅಪೂರ್ಣ ಮಾಡಿರುವ ಕಾರಣ ಬಡದಾಳ ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ನಮ್ಮ ಕಲಬುರಗಿ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಅಫಜಲ್ಪುರ ತಾಲೂಕಿನ ಬಡದಾಳ ತಾಂಡಾದಿಂದ ಕುಲಾಲಿ ಮತ್ತು ರೇವೂರ್ ಗ್ರಾಮದವರೆಗೆ ಇರತಕ್ಕಂಥ ಮುಖ್ಯ ರಸ್ತೆ ಇದೆ. ಆ ಮುಖ್ಯ ರಸ್ತೆವರೆಗೆ ಒಂದು ರಸ್ತೆ ಕಾಮಗಾರಿ ಮಾಡಿರ್ತಕ್ಕಂಥದ್ದು. ನಾವು ಈಗ ಈ ಬಡದಾಳ ತಾಂಡಾದಿಂದ ಹೋಗ್ತಕ್ಕಂಥ ಈ ರಸ್ತೆಯಲ್ಲಿ ನಾವು ಇರ್ತಕ್ಕಂಥದ್ದು. ಈ ರಸ್ತೆ ಕಾಮಗಾರಿನ ಕಳೆದ 6 ತಿಂಗಳ ಹಿಂದೆ ಈ ಕಾಮಗಾರಿ ಮುಗಿದಿದೆ. ಆದರೆ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು, ಅಪೂರ್ಣ ಆಗಿದೆ ಅಂತಕ್ಕಂಥ ಆರೋಪ ಗ್ರಾಮಸ್ಥರಿಂದ ಕೇಳಿ ಬಂದಿರೋದ್ರಿಂದ ನಾವು ಇಲ್ಲಿ ಈ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು. ಏನು ಕೆಕೆಆರ್ಡಿಬಿ ಅನುದಾನದಲ್ಲಿ ಈ ಒಂದು ರಸ್ತೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾಮಗಾರಿ ಮಾಡೋ ಮೂಲಕ ಇಲ್ಲೊಂದು ಬೋರ್ಡನ್ನು ಅವರು ಹಾಕಿದ್ದಾರೆ. ಆ ಬೋರ್ಡಲ್ಲಿರ್ತಕ್ಕಂಥ ಮಾಹಿತಿ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಈ ಒಂದು ಕಾಮಗಾರಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಕಾಮಗಾರಿಯಾಗಿರ್ತಕ್ಕಂಥದ್ದು. ಅಫಜಲ್ಪುರ ತಾಲೂಕಿನ ಬಡದಾಳ ತಾಂಡಾದಿಂದ ರೇವೂರ್ ಕುಲಾಲಿ ಮುಖ್ಯ ರಸ್ತೆವರೆಗೆ ಒಂದು ರಸ್ತೆ ಸುಧಾರಣೆ ಕಾಮಗಾರಿ ಮಾಡಿರ್ತಕ್ಕಂಥದ್ದು. 2022-23ರಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಏನು ಶಾಸಕ ಎಂ.ಐ. ಪಾಟೀಲ್ ಅವರ ಒಂದು ಅನುದಾನದಲ್ಲಿ ಏನು ಈ ಕಾಮಗಾರಿ ಮಾಡಿದ್ದಾರೆ. 2,44,00,000 ರೂಪಾಯಿ ಈ ಕಾಮಗಾರಿಗೆ ಅಂದಾಜು ಮೊತ್ತವನ್ನು ಮಾಡಿದ್ದಾರೆ. ಟೆಂಡರ್ ಮೊತ್ತ 2,42,00,000 ಆಗಿರ್ತಕ್ಕಂಥದ್ದು. ಕಾಮಗಾರಿ ಪ್ರಾರಂಭ ಆಗಿದ್ದು 15/3/2024ರಂದು. ಆದರೆ ಮುಕ್ತವಾಗಿರ್ತಕ್ಕಂಥದ್ದು 6/8/2024. ಇದೇ ಕಳೆದ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಕಾಮಗಾರಿ ಮುಗಿದಿರ್ತಕ್ಕಂಥದ್ದು. 2024 ಆಗಸ್ಟ್ರಲ್ಲಿ. ಈಗ 5-6 ತಿಂಗಳು ಆಗಿದೆ, ಆದರೆ ಇಲ್ಲಿವರೆಗೆ ಕಾಮಗಾರಿ ಮಾತ್ರ ಪೂರ್ಣ ಆಗಿಲ್ಲ. ಜೊತೆಗೆ ಈ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆ ಅಂತಕ್ಕಂಥ ಆರೋಪ ಇದೆ. ಈಗ ಈ ಒಂದು ಕಾಮಗಾರಿನ PWDಯಿಂದ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ರಸ್ತೆ ಕಾಮಗಾರಿ ಎಲ್ಲಿಗೆ ಮುಗಿದಿದೆ ಮತ್ತು ಕಳಪೆಯಲ್ಲಾಗಿದೆ ಮತ್ತು ಉಳಿದ ರಸ್ತೆ ಎಷ್ಟಿನ್ನೂ ಉಳಿದಿದೆ, ಆ ರಸ್ತೆ ಸ್ಥಿತಿಗತಿ ಏನಿದೆ ಅನ್ನೋದನ್ನು ಸ್ವತಃ ಆ ರಸ್ತೆಯಲ್ಲಿ ಹೋಗಿ ನಾವು ತಿಳಿದುಕೊಳ್ಳೋಣ. ರೇವೂರ್ ಬಿ ಗ್ರಾಮ ಇನ್ನೂ 3.6 ಕಿಲೋಮೀಟರ್ ದೂರ ಇದೆ. ಆದರೆ ಮುಖ್ಯ ರಸ್ತೆ ಇನ್ನೂ 1.5 ಕಿಲೋಮೀಟರ್ ಇದೆ. ಆದರೆ ಆಗಲೇ ಕಾಮಗಾರಿನ ಪರಿಪೂರ್ಣವಾಗಿ ಮುಗಿಸ್ದೇನೆ ಅರ್ಧಂಬರ್ಧ ಕೆಲಸ ಮಾಡೋ ಮೂಲಕ ಹಣ ಎತ್ತಿದ್ದಾರೆ ಅಂತಕ್ಕಂಥದ್ದು ಗ್ರಾಮಸ್ಥರ ಆರೋಪ. ನೋಡ್ತಿದ್ರಿ, ಸಂಪೂರ್ಣ ಈ ರಸ್ತೆ ಅಂತೂ ಪೂರ ಕಿತ್ತೋಗಿದೆ. ಯಾವುದೇ ರೀತಿಯ ಮುರುಮ್ ಹಾಕ್ಲಿಕ್ಕಾಗಿಲ್ಲ. ಜನ ಸಾಮಾನ್ಯವಾಗಿ ನಡೆದುಕೊಂಡು ಹೋದರೂ ಸಹಿತ ಎಡೆ ಬೀಳ್ತಕ್ಕಂಥ ಗುಂಡುಗಲ್ಲುಗಳಿಂದ ಎಡೆ ಬೀಳ್ತಕ್ಕಂಥ ಸ್ಥಿತಿ ಇಲ್ಲಿ ಇರ್ತಕ್ಕಂಥದ್ದು. ನಾವು ಈಗ ಮೇನ್ ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆ ಮತ್ತು ಅಲ್ಲಿರ್ತಕ್ಕಂಥ ಕಮಾನ್, ಅಲ್ಲಿಗೆ ಹೋಗಿ ಇದ್ರ ಬಗ್ಗೆ ಇನ್ನೊಂದಿಷ್ಟು ನಾನು ಮಾಹಿತಿ ಕೊಡ್ತೀನಿ. ಈ ಸಂಪೂರ್ಣ ಕಳಪೆ ಕಾಮಗಾರಿ ಜೊತೆ ಅಪೂರ್ಣ ಕಾಮಗಾರಿ ಮಾಡಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಡದಾಳ ಗ್ರಾಮಸ್ಥರು ನಮ್ಮ ಜೊತೆಗೆ ಇರತಕ್ಕಂಥದ್ದು. ಬಡದಾಳ ತಾಂಡಾದಿಂದ ಮತ್ತು ಬಡದಾಳ ಗ್ರಾಮಕ್ಕೂ ಕೊಡ್ತಕ್ಕಂಥ ರಸ್ತೆ ಇದು. ಸಂಪೂರ್ಣವಾಗಿ ಮುಖ್ಯ ರಸ್ತೆ ಇದೆ, ಕುಲಾಲಿ ಮತ್ತು ರೇವೂರ್ ಮುಖ್ಯ ರಸ್ತೆಗೆ ಮುಟ್ಟಬೇಕಾದಂಥ ರಸ್ತೆ ಸಂಪೂರ್ಣ ಅಪೂರ್ಣ ಕಾಮಗಾರಿಯಾಗಿದೆ. ಈ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಗ್ರಾಮಸ್ಥರಾದಂಥ ರೇವಣ್ ಸಿದ್ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ರೇವಣ್ ಸಿದ್ ಹೇಳ್ರಿ, ಏನಿದು ಕೆಲಸ ಮಾಡ್ಯಾರಲ್ಲ ಸರ್? ಇದು ಬಡದಾಳಿಂದ ರೇವೂರ್ ಕಮ್ಮಂದವರೆಗೂ ರೋಡ್ ಅಂತ ಹೇಳ್ಯಾರ್ರಿ. ಆಮೇಲೆ ಇಲ್ಲಿದು ನೋಡ್ರಿ, ಇಲ್ಲಿ 2 ಕಿಲೋಮೀಟ್ರ್, ಇನ್ನೂ 3 ಕಿಲೋಮೀಟ್ರ್ ಅಷ್ಟೇ ಬಿಟ್ರೆ. ಮತ್ತು ಇದು ಕೇಳಕ್ಕೆ ಹೋದ್ರೆ ಅಲ್ಲಿ ಊರನವ್ರು ಇವಾಗ ಕರ್ಲಿಕ್ಕೆ ಹೋದ್ರೆ ಒಬ್ಬರು ಬರಲಿಲ್ಲ. ಈಗ ನಮಗಂತೂ ಇಲ್ಲಿ ರೋಡ್ ದಿನ ಸಾಲಿ ಬಸ್ ಒಂದು 7-8 ಬಸ್ ಓಡಾಡ್ತಾವ್ರಿ, ಮಕ್ಕಳು ಓಡಾಡ್ತಾರೆ ರೀ. ಅವ್ರಿಗೆ ಕಾಂಟ್ರಾಕ್ಟ್ರವ್ರಿಗೆ ತಿಳಿಬೇಕು ಯಾಕೆ ಇದು ಕೆಲ್ಸಕ್ಕೆ ನಿಂತು. ಕೇಳಕ್ಕೆ ಹೋದ್ರೆ ಯಾರು ರೆಸ್ಪಾನ್ಸ್ ಮಾಡೋದಾಗ್ಯದ. ಅದಕ್ಕೆ ನಾವು ನಿಮ್ಗೆ ಈಗ ಇದು ರೋಡ್ ಪೂರ್ತಿ ಆಗ್ಬೇಕು ರೀ. ಎಲ್ಲಿವರೆಗೂ ಟೆಂಡರ್ ಆಗ್ಯದಲ್ಲ ರೀ, ಅಲ್ಲಿವರೆಗೂ ಪೂರ್ತಿ ಟೆಂಡರ್ ಆಗೋವರೆಗೂ ರೋಡ್ ಪೂರ ಕಂಪ್ಲೀಟ್ ಮಾಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೋತೀವಿ ರೀ. ಇದ್ರ ಜೊತೆಗೆ ಇನ್ನೊಬ್ಬರು ಗ್ರಾಮಸ್ಥರು ಇದ್ದಾರೆ, ಅಮೋಘ್ ಪೂಜಾರಿ ಅಂತಕ್ಕಂಥ. ಪೂಜಾರಿ ಅವರು, ಏನಿದು ಕೆಲಸ ಇಷ್ಟೇ ಆಗ್ಯದಲ್ಲ, ಜನ ಹೇಳ್ತಿದ್ದಾರೆ ದಿನನಿತ್ಯ ಬೈಕ್ ಮೇಲೆ ಸ್ಕಿಡ್ ಆಗಿ ಬೀಳ್ತಿದ್ದಾರೆ, ಮಾಡ್ತಿದ್ದಾರೆ, ಅಪೂರ್ಣ ಕಾಮಗಾರಿ ಮಾಡಿದ್ದಾರೆ, ಏನು ಹೇಳ್ತೀರಿ? ನೋಡಿರಿ ಸಾಹೇಬ್ರೆ, ಈಗ ದೊಡ್ಡ ದೇವಸ್ಥಾನ ಅದ ನಮ್ಮದು ಬಡದಾಳ ಗ್ರಾಮಕ್ಕೆ. ಮಠ ಅಂತ ಖಂಡಾಪಟ್ಟಿ ದೊಡ್ಡ ದೇವಸ್ಥಾನದ. ಎಲ್ಲೆಲ್ಲಿ ಮಂದಿ ಬರ್ತಾರೆ, ಬರೋ ಜನಸಂಖ್ಯೆ ಬಂದಾಗ ಈಗಿಸ್ತಾರ. ಮೊದಲಮ್ಮ ಅಲ್ಲಿ ನಾವು ಹೋರಾಟ ಮಾಡಿದೆವು ರೀ, ಹಣಮದ್ರ ಗುಡಿ ಬಲ್ಲಿ ಮಾಡಿದೆವು. ಮತ್ತು ಗೌಡ್ರ ಕಾಲಕ್ಕೆ ಮತ್ತೆಲ್ಲ ಮಾಡಿಸ್ತೀವಿ ತೊಗೋತೇಕಂದ್ರು. ಇದು ಬಂದು ಅರ್ಧಕ್ಕೆ ನಿಂತದ್ರಿ. ಇದು ಪೂರ ಇದು ಕಮ್ಮಂತನ ಬರ್ಬೇಕು ರೀ. ನಮ್ಮ ಮುಂದಿನ ಆ ಕಡೆ ಇವ್ರ ಕಡೆ ಏನಕ್ಕಾಗಲಕ್ಕ, ನಮ್ಮ ದೊಡ್ಡ ದೇವಸ್ಥಾನ ಅದ. ಇಲ್ಲೆಲ್ಲ ವರದಡಿ ಭಾಳ ಅದ ರೀ. ನಮ್ಮ ಮಠಕ್ಕೆ ಬರೋ ಮಂದಿ ಎಲ್ಲಿ ದಿನ ವಾರ ಏನಿಲ್ಲ ಅಂದ್ರೂ 200-300 ಪಾಸೆ ಮಂದಿ ಇರ್ತದೆ.
ಎಲ್ಲರೂ ಹತ್ತಿನ ಈಗ ನೋಡ್ರಿ ಒಂದು ಗಾಡಿ ಮ್ಯಾಗ ಏನು ಅಜ್ಜಿ ಒಯ್ಬೇಕಾದ್ರೆ ಇಲ್ಲ ಬಸ್ ಹೋಗ್ಬೇಕು, ಬಸ್ ಹೋಗ್ಬೇಕಾದ್ರೆ ಸಾಲಿ ಬಸ್ ಮಕ್ಕಳು ಬರ್ಬೇಕಾದ್ರೆ ಮುಂದೊಂದು ಗಾಡಿ ಬಂದ್ರೆ ಮತ್ತೊಂದು ಗಾಡಿ ಹೂಳಾಗಬೇಕು. ಈಗ ನಮ್ಮನ್ನ ಆಲಕತ್ತದ ರೀ. ಮತ್ತು ಟೆಂಡರ್ ಯಾರು ಹಿಡ್ದಾರೋ ಗೊತ್ತಿಲ್ಲ ಈಗ ಅದೆಲ್ಲ. ಮತ್ತು ನಮ್ಮ ಎಮ್ ಪಾಟೀಲ್ ಸಾಹೇಬರು, ಅರುಣಗೌಡ ಸಾಹೇಬರು ಮತ್ತು ಅಲ್ಲಿಗೆ ನಿಂದ್ರಿಸ್ಯಾರ ಅಂದ್ರೆ ಅದು ಯಾರೋ ಸಂಬಂಧ ಇತ್ತು ನಮಗೆ ಗೊತ್ತಿಲ್ಲ ರೀ. ಆದ್ರೆ ಇದು ದಯವಿಟ್ಟು ಇಷ್ಟು ಕೆಲಸ ಮಾಡಿದ್ರೆ ಅವ್ರಿಗೆ ಅವರು ನಮ್ಮ ಪಾರ್ಟಿಯವರೇ ಕರೆ ರೀ. ಆದ್ರೂ ಕೆಲಸ ಯಾಕೆ ನಿಂದ್ರಿಸ್ಯಾರ ಅನ್ನೋದು ನಮಗೆ ಗೊತ್ತಿಲ್ಲ ರೀ. ಈ ಸದ್ದು ನಾವು ದಿನ ಪ್ರತಿ ತಿರುಗಾಡೋದು ಮಂದಿ ಹೇಳೋದ್ರಿಂದ ನಮಗೂ ಇದಾಗತ್ತದ. ನೀವು ಅನೇಕ ಸಿಕ್ಕಿದ್ರೆ ಗುಲ್ಬರ್ಗ ಹೋಗಿ ಬಂದಿನಿ ಸರ್ ನಾನು. ಅದಕ್ಕೆ ಈ ನಮ್ಮನ್ನ ಮಾಡಬಾರ್ದು. ಜರ ನಿಮ್ಮದಿಟ್ಟು ಹೋಗಿ ಅವ್ರಿಗೆ ಕೇಳ್ತಪ್ಪ ಅಂದ್ರೆ ಜಲ್ದಿ ಕೆಲಸ ಮಾಡಿ ಅಂತ ಹೇಳ್ಕೊಂಡು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ನಾವೀಗ ಕುಲಾಲಿ ಮತ್ತು ರೇವೂರು ಮುಖ್ಯ ರಸ್ತೆ ಮೇಲೆ ಇದ್ದೀವಿ. ಈಗ ನೋಡ್ತಿದ್ದೀರಿ, ಇದು ಕುಲಾಲಿ ಮತ್ತು ರೇವೂರಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ. ಆದರೆ ಈ ಒಂದು ಕಾಮಗಾರಿ ಅಪೂರ್ಣಗೊಂಡರ ಕಾರಣ ಇಲ್ಲಿ ನೋಡ್ತಿದ್ದೀರಿ, ಈ ಒಂದು ರಸ್ತೆ ಬಡದಾಳಕ್ಕೆ ಹೋಗುತ್ತೆ. ಈ ಕಮಾನ್ ಇದೆ, ಈ ಕಮಾನ್ ಮೂಲಕ ಬಡದಾಳ ತಾಂಡಕ್ಕೆ ಈ ಒಂದು ರಸ್ತೆ ಹೋಗುತ್ತೆ. ಆದರೆ ಕಾಮಗಾರಿ ಸಂಪೂರ್ಣ ಅಪೂರ್ಣಗೊಂಡಿರ್ತಕ್ಕಂಥವು ಸ್ಪಷ್ಟವಾಗಿದೆ. ಗ್ರಾಮಸ್ಥರ ಆರೋಪದ ಜೊತೆಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕಾಣುತ್ತೆ. ಈ ಕಮಾನ್ವರೆಗೆ ಅಂದರೆ ಈ ರಸ್ತೆಗೆ ಮುಟ್ಟಬೇಕಾಗಿತ್ತು, ಕಾಮಗಾರಿ ಮುಟ್ಟಿಸ್ಬೇಕಾಗಿತ್ತು, ಇಲ್ಲಿವರೆಗೆ ಪೂರ್ಣಗೊಳ್ಳಬೇಕಾಗಿತ್ತು. ಆವಾಗ ಕಾಮಗಾರಿ ಪೂರ್ಣಗೊಳ್ತಿತ್ತು. ಆದರೆ ಕಾಮಗಾರಿ ಸಂಪೂರ್ಣ ಅಪೂರ್ಣವಾಗಿರ್ತಕ್ಕಂಥದ್ದು ನೈಜ ಸ್ಥಿತಿಯನ್ನು ಸಹಿತ ನಾವು ಇಲ್ಲಿ ನೋಡ್ಬೋದು. ಕ್ಯಾಮ್ರಾಮನ್ ಲಿಂಗರಾಜ್ ಬಿರಾದರ್ ಜೊತೆ ಸಿದ್ದು ಸಾತ್ಯಾಳ್, ಜಿ ಕನ್ನಡ ನ್ಯೂಸ್, ಕಲಬುರಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.